ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಯೂಶಲಿ ನಿಮ್ಮ ರ್ಯಾಂಕ್ ಮೇಲೆ ನೀವು ಬರೆದಿರೋ ಅಂಕಗಳ ಮೇಲೆ ಎಷ್ಟು ತೆಗ್ದಿರೋ ಅದ್ರ ಮೇಲೆ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತು. ಬಟ್ ಕೆಲವೊಂದು ಕ್ರೈಟೀರಿಯಾ ಕೂಡ ಇದೆ, ನಿಮಗೆ ಈ ರೀತಿ ಮಾಡ್ತಾರೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ಗೊತ್ತಿರೋದಿಲ್ಲ, ಗೊತ್ತಿಲ್ಲ ಗೊತ್ತಿದ್ರು ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ಗೊತ್ತಿರೋಕ್ಕೆ ಒಟ್ಟು 720ಗೆ ಬರೀತೀರಾ. ಬಯಾಲಜಿ 360, ಕೆಮಿಸ್ಟ್ರಿ 180, ಫಿಸಿಕ್ಸ್ 180 ಕೂಡ ಇರುತ್ತೆ ಸೇಮು. ನಿಮಗೆ ರ್ಯಾಂಕ್ ಹೇಗೆ ಲೆಕ್ಕ ಹಾಕ್ತಾರೆ ಅಂತ ಇದು ಕಾಮನ್ ಆಗಿ ಗೊತ್ತಿರೋದೇನೆಂದರೆ, ಒಟ್ಟು ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಕೊಡ್ತಾರೆ. ಆ್ಯಂಡ್ ನಿಮಗೆ ರಾಜ್ಯದಲ್ಲಿ ಸ್ಟೇಟ್ ರ್ಯಾಂಕ್ ಕೂಡ ನಿಮಗೆ ನಿಗದಿ ಕೂಡ ಆಗುತ್ತೆ. ನೀವು ಅಂಕಗಳು ನಿಮ್ಮ ನೀಟಲ್ಲಿ ಯಾವ ರೀತಿ ನೀವು ಸ್ಕೋರ್ ಮಾಡಿದ್ದೀರಾ ಅಷ್ಟು ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಇದು ಗೊತ್ತಿರುತ್ತೆ. ಬಟ್ ಇಲ್ಲೊಂದು ಏನಂದರೆ ಟೈಪ್ ಬ್ರೇಕಿಂಗ್ ರೂಲ್ಸ್ ಕೂಡ ಇದೆ. ಈ ನಿಯಮದ ಬಗ್ಗೆ ನನಗೆ ಗೊತ್ತಿಲ್ಲ, ಇದಕ್ಕೆ ಇಷ್ಟಪಡ್ತೀನಿ. ಲೈಕ್ ಏನಾಗುತ್ತೆ ಅಂದರೆ, ಸೇಮ್ ನೀವು ಅಂಕಗಳು ಬರ್ದಿರ್ತೀರಾ, ತೆಗಿತೀರಾ, ಕೊಡ್ತಾರೆ. ಬಟ್ ಸೇಮ್ ಅಂಕಗಳು ಕೂಡ ಬರ್ಬೋದಲ್ಲ ವಿದ್ಯಾರ್ಥಿಗಳಿಗೆ. ಲೈಕ್ ಈಗ ನಾನು ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಸೇಮ್ ಒಂದೇ ಅಂಕಗಳನ್ನ ತೆಗೆದುಕೊಂಡಿರ್ತೀನಿ. ಆಗ ಅವರಿಗೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಇದೊಂದು ಟೈಪ್ ಬ್ರೇಕಿಂಗ್ ರೂಲ್ಸ್ ಕೂಡ ಅಂತ ಇದೆ. ಇದು ಗೊತ್ತಿಲ್ಲ ಅಂತ ತಿಳಿದುಕೊಳ್ಳಿ. ಒಂದೇ ಅಂಕ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಲೈಕ್ ನಿಮಗೆ ಈ ರೀತಿ 3 ಸ್ಟೆಪ್ಸ್ ಕೂಡ ಇದೆ. ಒಂದು ಹೆಚ್ಚು ಬಯಾಲಜಿ ಅಂಕ ಪಡೆದವರು ಆ ರೀತಿ ಕೂಡ ಮಾಡ್ತಾರೆ. ನಿಮಗೆ ಹೆಚ್ಚು ಕೆಮಿಸ್ಟ್ರಿ ಅಂಕ ಪಡೆದವರು. ಇನ್ನು ಮೇನ್ ಥಿಂಗ್, ಯಾರು ರಾಂಗ್ ಆನ್ಸರ್ಸ್ ಕೂಡ ಬರೆದವರು ಆ ರೀತಿ, ಅಂದ್ರೆ ತಪ್ಪು ಉತ್ತರಗಳ ಸಂಖ್ಯೆ ಕಡಿಮೆ ಯಾರು ಬರೆದಿದ್ದಾರೆ ಆ ರೀತಿ. ಅಥವಾ ನಿಮಗೆ ನಿಮ್ಮ ಕೇಸ್ ಏನಾದರೂ ಎಲ್ಲ ಕೂಡ ಸೇಮ್ ಆಗಿದ್ರು ಕೂಡ ಇಶ್ಯೂಸ್ ಆದರೆ ಕೂಡ ಓಲ್ಡ್ ಪರ್ಸನ್ಸ್, ಯಾಕಂದ್ರೆ ಹಳೆಯವರು ಇದ್ರೆ ಕೂಡ, ಅಂದ್ರೆ ಕೆರಿಯರ್ ಗ್ಯಾಪ್ ಆಗಿ ಮತ್ತೆ ಓದಿ ಬಂದವರು ಇದ್ರೆ ಅವ್ರಿಗೂ ಕೂಡ ಕನ್ಸಿಡರ್ ಕೂಡ ಮಾಡ್ತಾರೆ. ಈ ರೀತಿ ಟೈ ಬ್ರೇಕಿಂಗ್ ರೂಲ್ಸ್ ಕೂಡ ಇದೆ. ಇದು ಬಂದ್ಬಿಟ್ಟು ಸಿಂಪಲ್ ಸೇಮ್ ಅಂಕಗಳು ಕೊಡಕ್ಕೆ ಬಂದ್ರೆ ಇದು ನಿಮಗೆ ಯೂಸಲಿ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾಗುತ್ತೆ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ, ಅಲ್ಲಿ ಇವ್ರದೇ ಎಷ್ಟು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಕ್ರೈಟೀರಿಯಾ ಕೂಡ ಇದೆ. ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ಪ್ಲಸ್ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಅದರದ ಮೇಲೆ ನಿಮ್ದು ರ್ಯಾಂಕಿಂಗ್ ಕೂಡ ಘೋಷಣೆ ಕೂಡ ಆಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರೋಗೆ 2 ಇದೆ, ಆಲ್ ಇಂಡಿಯಾ ಕೋಟಾ ಅಂಡ್ ಸ್ಟೇಟ್ ಕೋಟಾ ಇದೆ. ಆಲ್ ಇಂಡಿಯಾ ಕೋಟಾ ಬಂದ್ಬಿಟ್ಟು 15% ಸೀಟ್ಗಳು ಕೂಡ ಮೀಸಲಾಗಿರ್ತವೆ. ಸ್ಟೇಟ್ ಕೋಟಾ ಇನ್ನು ಉಳಿದ 85% ಸೀಟ್ಗಳು ಕೂಡ ಸ್ಟೇಟ್ ಕೋಟಾ ಕೂಡ ಇರ್ತದೆ. ಇನ್ನು ಪ್ರೈವೇಟ್ ಅಲ್ಲಿ ಬಂದ್ಬಿಟ್ರೆ ಅಲ್ಲಿ ನೋಡಿದ್ರೆ ನಮಗೆ ಅಲ್ಲಿ ಆಲ್ ಇಂಡಿಯಾ ಕೋಟಾ, ಸ್ಟೇಟ್ ಕೋಟಾ ಪ್ಲಸ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೇಳಿ ಕೂಡ ಡಿಮ್ಯಾಂಡ್ ಕೂಡ ಆಗಿರುತ್ತೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದೀನಿ. ಬೇಕಾದ್ರೆ ಡಿಫ್ರೆನ್ಸ್ ಮಾಹಿತಿ ಬೇಕಾದ್ರೆ ಆಲ್ ಇಂಡಿಯಾ ಕೋಟಾ ಅಂದ್ರೆ ಏನು, ಸ್ಟೇಟ್ ಡಿಮೋಡ್ ಯಾವ ರೀತಿ ಡಿಫ್ರೆನ್ಸ್ ಕೂಡ ಇದೆ, ಎಷ್ಟೆಷ್ಟು ಸೀಟ್ಗಳು ಕೂಡ ಇದಾವೆ, ಅದನ್ನ ಹೇಗೆ ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಏನಾದ್ರು ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅದು ಕೂಡ ವಿಡಿಯೋ ಕೂಡ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.